ರಾಶಿಯ ಫಲವನ್ನು ನೋಡೋಕ್ಕಿಂತ ಪೂರ್ವದಲ್ಲೇ ಇಷ್ಟಾರ್ಥ ದೇವರ ಸ್ಮರಣೆ ಹೇಳ್ತಕ್ಕಂಥದ್ದನ್ನು ನಾವು ಮೊದಲಿಗೆ ಮಾಡಿಕೊಡೋಣ. ಸಿಂಹರಾಶಿಯವರ ಭವಿಷ್ಯತ್ತನ್ನು ನಾವು ನೋಡಿದಾಗ ಸಿಂಹರಾಶಿಯಲ್ಲಿ ಈ ಸಮಯ ಹೇಳ್ತಕ್ಕಂಥದ್ದು ತುಂಬಾ ಸೂಕ್ಷ್ಮವಾದಂತಹ ಸಮಯವಾಗಿರುತ್ತೆ. ಕೆಲವೊಂದು ನಿರ್ಧಾರಗಳನ್ನು ತಕ್ಷಣಕ್ಕೆ ತೆಗೆದುಕೊಂಡ್ರೆ ಮಾತ್ರ ಅವರಿಗೆ ಫಲ ಇರತಕ್ಕಂಥದ್ದು. ಅದಲ್ಲ ವಿಳಂಬ ಇತ್ಯಾದಿಗಳನ್ನು ಮಾಡಿದರೆ ತುಂಬಾ ಸಮಸ್ಯೆ ಸಿಲುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಸೂಕ್ಷ್ಮವಾಗಿ ಹ್ಯಾಂಡ್ಲನ್ನು ಮಾಡಬೇಕಾಗಿರುತ್ತೆ. ಜೊತೆಯಲ್ಲಿ ಕೆಲವೊಂದು ಹಣ ಕೇಳಿ ಬೇಜಾರು ಬಂದಿರುತ್ತೆ. ಅಂತಹ ಹಣವು ಕೂಡ ಈ ಸಮಯದಲ್ಲಿ ವಾರದ ಮಧ್ಯಭಾಗದಲ್ಲಿ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಇವರ ಒಂದು ಅದೃಷ್ಟದ ಸಂಖ್ಯೆ ಬಂತು 8 ಹೇಳತಕ್ಕಂಥದ್ದು. ಜೊತೆಯಲ್ಲಿ ಇವರಿಗೆ ದಕ್ಷಿಣದ ದಿಕ್ಕಿನಲ್ಲಿ ಹೆಚ್ಚಿದಾದಂತಹ ಯಶಸ್ಸು ಈ ವಾರ ಕಾಣಲ್ಪಡುತ್ತೆ. ಕೃಷ್ಣ ಮುಂದೆ ಜಗದ್ಗುರು. ಕನ್ಯಾ ರಾಶಿಯವರ ಭವಿಷ್ಯತ್ತಿನಲ್ಲಿ ಈ ವಾರ ಹೇಳ್ತಕ್ಕಂಥದ್ದು ಸ್ವಲ್ಪ ಪಿತ್ತಗಳೆಲ್ಲ ಜಾಸ್ತಿಯಾಗಿ ತಲೆ ಸುತ್ತು ಇತ್ಯಾದಿ ಆದಂತಹ ಸಮಸ್ಯೆಗಳು, ಅನಾರೋಗ್ಯದಲ್ಲಿ ಸ್ವಲ್ಪ ಏರುಪೇರತೆ ಆರೋಗ್ಯದಲ್ಲಿ ಕಂಡು ಬಂದರೆ, ಇನ್ನು ಉದ್ಯೋಗದಲ್ಲಿ ಅವರಿಗೆ ಹಣಕ್ಕೆ ಸಂಬಂಧಪಟ್ಟು ಒಳ್ಳೆಯ ಏಳಿಗೆ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಜೊತೆಯಲ್ಲಿ ಮನಸ್ಸಿಗೆ ಕೆಲವೊಂದು ಒತ್ತಡ, ಕೆಲಸ ಕಾರ್ಯಗಳು ಕುಂಠಿತದ ರೀತಿಯಲ್ಲಿ ಇದ್ದದ್ದು ಕೂಡ ಅದು ಚಾಲನೆಗೆ ಬರುವುದರಿಂದ ಒತ್ತಡ ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಇವರ ಅದೃಷ್ಟದ ಸಂಖ್ಯೆ ಬಂತು 11 ಹೇಳ್ತಕ್ಕಂಥದ್ದು. ಇನ್ನು ತುಲಾರಾಶಿಯವರ ಭವಿಷ್ಯತ್ತನ್ನು ನೋಡಿದಾಗ ತುಲಾರಾಶಿಯವರಲ್ಲಿ ನೇತೃವಿನ ಸಮಸ್ಯೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಂಡು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕುತ್ತಿಗೆಯ ಭಾಗದಲ್ಲಿ ವಿಶೇಷವಾದಂತಹ ನೋವು ಇತ್ಯಾದಿಗಳು ಕಂಡು ಬಂದು ಇವೆಲ್ಲವೂ ಕೂಡ ಗ್ರಹಮಾನದಿಂದ ಆಗ್ತಾ ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದನ್ನು ಮಾತ್ರ ಮರೆಯುವಾಗಿಲ್ಲ. ಅದರ ನಿಮಿತ್ತವಾಗಿ ಅವರು ಸರಿಯಾದಂತಹ ಕ್ರಮವನ್ನು ತಗೊಂಡ್ರೆ ಬಹು ಬೇಗನೆ ಗುಣಮುಖರಾಗಬಹುದು. ಜೊತೆಯಲ್ಲಿ ಇಲ್ಲ ಔಷಧಿ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡ್ರೆ ಔಷಧಿಯನ್ನು ಮಾಡ್ತಾನೆ ಇರಿ, ಯಾರು ಬೇಡ ಅಂತ ಹೇಳಲ್ಲ. ಇವರ ಅದೃಷ್ಟದ ಸಂಖ್ಯೆ ಬಂತು 7 ಹೇಳ್ತಕ್ಕಂಥದ್ದು. ಜೊತೆಯಲ್ಲೇ ಇವರಿಗೆ ಈ ಸಮಯ ಅಲ್ಲೇ ಈಶಾನ್ಯದ ದಿಕ್ಕಿನಲ್ಲಿ ಇವರಿಗೆ ಉದ್ಯೋಗ ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವಾರ ಹೇಳ್ತಕ್ಕಂಥದ್ದು ಒಂದು ರೀತಿಯಾದಂತಹ ಶುಭ ಮಿಶ್ರ ಫಲ ಹೇಳ್ತಕ್ಕಂತಹ ಯೋಗ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಕೆಲವೊಂದಿಷ್ಟು ಹಣಗಳು ಬರ್ತದೆ, ಕೆಲವೊಂದಿಷ್ಟು ಹಣಗಳು ಹೋಗ್ತದೆ. ಆನಂತರದಲ್ಲಿ ಒಳ್ಳೆಯದಾದಂತಹ ಸುದ್ದಿಗಳು ಬರ್ತದೆ, ಒಳ್ಳೆಯದಾದಂತಹ ಫಲಗಳು ಸಿಗ್ತದೆ. ಜೊತೆಯಲ್ಲಿ ಅದೇ ರೀತಿಯಲ್ಲಿ ಅಶುಭ ಫಲ ಹೇಳ್ತಕ್ಕಂಥದ್ದು ಸಿಗ್ತದೆ. ಕೆಟ್ಟದಾದಂತಹ ಅಥವಾ ಮನಸ್ಸಿಗೆ ನೋವಾಗುವಂತಹ ವಿಚಾರಗಳು ಕೂಡ ನಡೀತಕ್ಕಂಥದ್ದು. ಇವರ ಒಂದು ಅದೃಷ್ಟದ ಸಂಖ್ಯೆ ಬಂತು 6 ಹೇಳ್ತಕ್ಕಂಥದ್ದು. ಇವರಿಗೆ ಆಗ್ನೇಯ ದಿಕ್ಕಿನಲ್ಲಿ ಶುಭ ಫಲ ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದು.